ಭಗವಂತ ಕರುಣಾಶಾಲಿ ಇದ್ದಾನೆ. ಏನಿಲ್ಲದೇ ಇದ್ದಾಗ ಎಲ್ಲದಕ್ಕೂ ಆಭರಣಾರ್ಥೇ ಅಕ್ಷತಾನ್ ಸಮರ್ಪಯಾಮಿ. ಛತ್ರ ಚಾಮರ ವ್ಯಜನ ನೃತ್ಯ ಗೀತ ವಾದ್ಯ ಅಂದೋಲಿಕಾದ ಸಮಸ್ತ ರಾಜೋಪಚಾರ್ಥೇ ಅಕ್ಷತಾನ್ ಸಮರ್ಪಯಾಮಿ ಅಂತಾನೆ. ದೇವರು ಇವನಿಗೆ ಅನುಗ್ರಹ ಮಾಡೋ ಮುಂದೆ ಹಾಗೆ ಮಾಡಿದರೆ ಏನು ಮಾಡ್ತೀರಿ? ಏನಾದರೂ ಮಾಡ್ಬಂದು ಒಳ್ಳೆ ವಾಹನದೊಳಗೆ ಓಡಾಡಬೇಕು ಅಂತ ನನಗೆ ಅಪೇಕ್ಷೆ. ವಾಹನಾರ್ಥೆ ಅಕ್ಷತಾನ್ ದದಾಮಿ. ಒಳ್ಳೆ ಮನೆ ಕಟ್ಟಬೇಕು, ಬದುಕಿರೋದ್ರೊಳಗೆ ಒಂದು ಸ್ವಂತ ಮನೆ ಕಟ್ಕೋಬೇಕು ಅಂತ ಅಪೇಕ್ಷೆ ಇದೆ. ಗೃಹಾರ್ಥೆ ಅಕ್ಷತಾನ್ ದದಾಮಿ. ತಿರುಗಿ ದೇವರು ಹೇಳಲಿಕ್ಕೆ ಶುರು ಮಾಡಿದರೆ ಏನು ಮಾಡ್ತೀರಿ? ಆದರೆ ಮರೆಯಬೇಡಿ, ದರಿದ್ರನಾಗಿದ್ದರೆ ಮಾತ್ರ, ಯೋಗ್ಯತೆ ಇಲ್ಲದೆ ಇದ್ದಾಗ ಅಕ್ಷತೆಗಳನ್ನು ಸಮರ್ಪಣೆ ಮಾಡಿದರೂ ಅಕ್ಷತವಾದ ಫಲವನ್ನು ಕೊಡುವಂತಹ ಅಕ್ಷತ ಪುರುಷ ಪರಮಾತ್ಮ. ಅವನು ಅಕ್ಷತನೂ ಹೌದು, ಅಕ್ಷತಿಯೂ ಹೌದು, ಅಕ್ಷರನೂ ಹೌದು. ಎಂದೂ ಕಡಿಮೆ ಬೀಳದೆ ಇರೋ ಅಂತಹ ಅನ್ನವನ್ನು ಇಡೀ ಪ್ರಪಂಚಕ್ಕೆ ಕೊಟ್ಟಿದ್ದಾನೆ ಅವನು. ಇವತ್ತು ಅನ್ನ ತಿಂತೇವೆ ಅಂದರೆ ನಾಳೆಗೆ ಅನ್ನ ಇಲ್ಲ ಅಂತಲ್ಲ, ಮತ್ತೆ ಹುಟ್ಟುತ್ತದೆ, ಮತ್ತೆ ಬೆಳೆ ಬೆಳೀತದೆ. ಅದಕ್ಕಾಗಿ ಪರಮಾತ್ಮನನ್ನು ಉಪನಿಷತ್ತು ಅಕ್ಷಿತಿ ಅಂತ ಕರೆದಿದೆ. ಎಂದಿಗೂ ಕ್ಷಯ ಇಲ್ಲದಂಥ ಈ ಆಹಾರ ಪದಾರ್ಥಗಳ ನಿರ್ಮಾಣದ ಚಕ್ರ ನಡೆದೇ ಇರುತ್ತೆ. ಇದು ಬರೀ ಸುದರ್ಶನ ಚಕ್ರವನ್ನು ಕೈಯಲ್ಲಿ ಹಿಡಿದುದರಿಂದ ಅವನು ಚಕ್ರಧರ ಅಲ್ಲ. ಇಡೀ ಈ ಜಗತ್ತಿನ ಆಹಾರದ ಚಕ್ರವನ್ನು, ಎಲ್ಲರ ಬದುಕನ್ನು ತಾನು ಹೊತ್ತು ನಿರ್ವಹಣೆ ಮಾಡ್ತಾ ಇರುವುದರಿಂದ ಚಕ್ರಧರ ಅವನು, ಚಕ್ರಪಾಣಿ ಅವನು.